ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ 3 ದಿನದ ಹಿಂದೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಯ ಅಧ್ಯಕ್ಷರಾಗಿ ಮುಂದುವರಿಯೋದಿಲ್ಲ ಅನ್ನುವಂಥ ಸುದ್ದಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಟೀಕೆ ಮಾಡಿದರು. ನೀವೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀರಿ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟರೆ ತಮಿಳುನಾಡಿನಲ್ಲಿ ಬಿಜೆಪಿ ಉಳಿಯುತ್ತಾ, ಇದೆಲ್ಲ ಸಾಧ್ಯ ಇಲ್ಲದ ಮಾತು, ಹೀಗೆಲ್ಲ ಕೆಲವರು ಹೇಳಿದರು. ಇನ್ನು ಕೆಲವರು ಮರುಕ ವ್ಯಕ್ತಪಡಿಸಿದರು. ಅಯ್ಯೋ, ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ IPS ಆಫೀಸರ್ ಆಗಿ ಒಳ್ಳೆ ಹೆಸರು ಮಾಡ್ತಾ ಇದ್ರು, ಬಿಜೆಪಿಯನ್ನು ನಂಬಿಕೊಂಡು ಹೋಗಿ ಈಗ ಏನೂ ಇಲ್ಲದೆ ಬರಿಗೈನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದುಬಿಡುತ್ತಲ್ಲ, ಬಿಜೆಪಿಯವರು ಯಾಕೆ ಹೀಗೆ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಕೆಲವರು ಮರುಕ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅಣ್ಣಾಮಲೈ ಅವರು ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಮುಂದುವರಿಯೋದಿಲ್ಲ ಅನ್ನುವಂಥದ್ದು ಪಕ್ಕಾ ಆಗಿದೆ. ಸ್ವತಃ ಅಣ್ಣಾಮಲೈ ಅವರು ಘೋಷಣೆ ಮಾಡಿದ್ದಾರೆ, ನಾನು ಮುಂದಿನ ಬಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಿಲ್ಲ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಸೇವೆಯನ್ನ ಮಾಡ್ತೀನಿ ಅಂತ ಅಣ್ಣಾಮಲೈ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅಣ್ಣಾಮಲೈ ಅವರ ಪಾಪ್ಯುಲಾರಿಟಿ ಆ ಲೆವೆಲ್ಗಿತ್ತು. ನಾನು ಈ ಸುದ್ದಿಯನ್ನು ಒಂದು ಬೆಂಗಾಳಿ ಪತ್ರಿಕೆಯಲ್ಲಿ ನೋಡಿದೆ. ಅಂದರೆ ರೀಜನಲ್ ಪತ್ರಿಕೆಯಲ್ಲೂ ಕೂಡ ಅಣ್ಣಾಮಲೈ ಸುದ್ದಿ ಅಷ್ಟರ ಮಟ್ಟಿಗೆ ಹೈಲೈಟ್ ಆಗುತ್ತೆ. ಕರ್ನಾಟಕದಲ್ಲಿ ಸುದ್ದಿ ಆಗೋದು ಬೇರೆ, ಯಾಕೆಂದರೆ ಅಣ್ಣಾಮಲೈ ಅವರು ಕರ್ನಾಟಕದ IPS ಆಫೀಸರ್ ಆಗಿದ್ದರು. ಹೀಗಾಗಿ ಕರ್ನಾಟಕದವರಿಗೆ ಸಹಜವಾಗಿ ಅಣ್ಣಾಮಲೈ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಆದರೆ ನೀವು ಬಂಗಾಳದ ಪತ್ರಿಕೆಯಲ್ಲಿ ಸುದ್ದಿ ಆಗುತ್ತೆ, ಉತ್ತರ ಪ್ರದೇಶದಲ್ಲಿ ಸುದ್ದಿ ಆಗುತ್ತೆ ಅಂತಂದರೆ ಅಣ್ಣಾಮಲೈ ಅವರು ಆ ಮಟ್ಟಿಗೆ ಹವಾ ಎಬ್ಬಿಸಿದ್ರು. ಈಗ ಮಿತ್ರರೇ, ಅಂತಹ ಪಾಪ್ಯುಲರ್ ಒಬ್ಬ ಲೀಡರನ್ನು ಬದಿಗೆ ಸರಿಸಿ ಹೊಸಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇ ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ಸರ್ವೈವಲ್ ಆಗುತ್ತಾ? ಬಿಜೆಪಿಗೆ ಭವಿಷ್ಯ ಇದೆಯಾ? ಇವರೇನು 2026ರಲ್ಲಿ ಅಧಿಕಾರವನ್ನು ಹಿಡಿಬೇಕು, AIADMK ಹೆಗಲ ಮೇಲೆ ಕೂತ್ಕೊಂಡ್ರೆ ನಾವು ಕೂಡ ದಡ ಸೇರಬಹುದು ಅಂತ ಬಿಜೆಪಿಯವರು ಕನಸು ಕಾಣ್ತಾ ಇದ್ದಾರಲ್ಲ, ಇದು ಸಾಧ್ಯ ಆಗುತ್ತಾ? ಹೀಗೆಲ್ಲ ಕೆಲವರಿಗೆ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ತಮಿಳುನಾಡಿನ ರಾಜಕಾರಣದ ಲೆಕ್ಕಾಚಾರ ಏನು? ಅಣ್ಣಾಮಲೈ ಭವಿಷ್ಯ ಮುಂದೇನಾಗುತ್ತೆ? ಅಣ್ಣಾಮಲೈಗೆ ಏನಾದರೂ ಸ್ಥಾನಮಾನವನ್ನು ಕೊಡ್ತಾರಾ? AIADMK ಏನು ಷರತ್ತನ್ನು ವಿಧಿಸಿದೆ? ಯಾಕೋಸ್ಕರವಾಗಿ AIADMKಗೆ ಅಣ್ಣಾಮಲೈ ಮೇಲೆ ಅಷ್ಟೊಂದು ಸಿಟ್ಟಿದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಒಂದು ನಿರ್ಧಾರ ಕೈಗೊಳ್ತಾರೆ. ತಮಿಳುನಾಡಿನಲ್ಲಿ DMK ಜೊತೆಗಿನ ಮೈತ್ರಿಯನ್ನು ಕಟ್ ಮಾಡಿಕೊಂಡು ನಾವು ಏಕಾಂಗಿಯಾಗಿ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಸೇರಿಕೊಂಡು ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ನಮಗೆ ಲಾಭ ಆಗುತ್ತೆ. ಯಾಕೆಂದರೆ ತಮಿಳುನಾಡು ರಾಜಕಾರಣದಲ್ಲಿ ಈಗ ಜಯಲಲಿತಾ ಇಲ್ಲ. ಹೀಗಾಗಿ AIADMKಯ ಕಾರ್ಯಕರ್ತರು ಹೊಸ ನಾಯಕತ್ವವನ್ನು ಹುಡುಕ್ತಾ ಇದ್ದಾರೆ. ನಾವು ಆ ನಾಯಕತ್ವವನ್ನು ಒದಗಿಸಿದ್ದೇ ಆದರೆ ಆ ಎಲ್ಲ ಕಾರ್ಯಕರ್ತರು ಬಿಜೆಪಿಗೆ ಶಿಫ್ಟ್ ಆಗ್ತಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಬಹಳ ಆಳವಾಗಿ ಬೇರು ಬಿಡುತ್ತೆ ಎನ್ನುವಂಥದ್ದು ಅಣ್ಣಾಮಲೈಯವರ ಲೆಕ್ಕಾಚಾರ ಆಗಿತ್ತು. ಮಿತ್ರರೇ, ರಾಜಕೀಯ ವಿಶ್ಲೇಷಕರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು, ಅಣ್ಣಾಮಲೈಯವರ ಲೆಕ್ಕಾಚಾರ ಸರಿಯಾಗಿದೆ ಅಂತ. ಆದರೆ ಅಣ್ಣಾಮಲೈ ಲೆಕ್ಕಾಚಾರ ಸರಿಯಾಗಿತ್ತು, ಚುನಾವಣೆಯಲ್ಲಿ ಅದರ ರಿಸಲ್ಟ್ ಕೂಡ ಬಂತು. ಅಂದರೆ ಬಿಜೆಪಿಯ ವೋಟ್ ಶೇರ್ ಈ ಹಿಂದೆ 2-3% ಇರ್ತಾ ಇತ್ತು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 11%ಗಿಂತಲೂ ಹೆಚ್ಚು ವೋಟನ್ನು ಪಡೆದುಕೊಳ್ತು. NDA ಮೈತ್ರಿಕೂಟ 18% ವೋಟ್ ಶೇರನ್ನು ಪಡೆದುಕೊಳ್ತು. DMKಯ ವೋಟ್ ಶೇರ್ ಕೂಡ ಕುಸಿತ ಕಾಣ್ತು. ಆದರೆ ಮಿತ್ರರೇ, ಅದು ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಅಂದರೆ ಅಣ್ಣಾಮಲೈಯವರ ವಾದಕ್ಕೆ ಪೂರ್ಣ ಜಯ ಸಿಕ್ಕಿಲ್ಲ. ಆಗ ಬಿಜೆಪಿಯವರಿಗೆ ಏನು ಅನ್ನಿಸ್ತು? ಇದೇ ರೀತಿಯಾಗಿ ನಾವು ಮುಂದುವರೆದಿದ್ದೆ ಆದರೆ ಇದರ ಲಾಭವನ್ನು ಪದೇ ಪದೇ DMK ತೆಗೆದುಕೊಳ್ಳುತ್ತೆ. 2024ರಲ್ಲಿ DMKಗೆ ಅದರ ಲಾಭ ಆಯಿತು. 39ಕ್ಕೆ 39 ಸೀಟನ್ನು ಅವರು ಗೆದ್ದುಕೊಂಡ್ರು. ಇದು ಮುಂದುವರಿಬಾರ್ದು. ನಾವು ಈ ತಪ್ಪನ್ನು 2026ರಲ್ಲೂ ಕೂಡ ಮಾಡಿದ್ದೆ ಆದರೆ DMK ಮತ್ತೆ ಅಧಿಕಾರಕ್ಕೆ ಬರುತ್ತೆ, ನಾವೇ ಸ್ಟಾಲಿನ್ ಅವರನ್ನ ಮುಖ್ಯಮಂತ್ರಿ ಗಾದಿಗೆ ಕೂರಿಸಿದಂತಾಗತ್ತೆ ಅಂತ ಬಿಜೆಪಿಯವರಿಗೂ ಅನಿಸ್ತು, DMKಯ ನಾಯಕರಿಗೂ ಕೂಡ ಅನಿಸ್ತು. ಸದ್ಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಪ್ರಬಲವಾದಂತಹ ಒಬ್ಬ ಪಾರ್ಟ್ನರ್ ಬೇಕು. ಅದು DMK ಆದರೂ ಆಗಿರಬಹುದು, ಇನ್ನೊಂದು ಕಡೆ TVK ಬೇಕಾದರೂ ಆಗಿರಬಹುದು. ಬಿಜೆಪಿ ಮುಕ್ತವಾಗಿ ಅವಕಾಶವನ್ನು ಇಟ್ಕೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಗೆ ಅನಿಸ್ತಾ ಇದೆ, ಅಂದರೆ ಸ್ಥಳೀಯ ಬೆಳವಣಿಗೆಗಳನ್ನು ನೋಡಿ DMK ಜೊತೆಗೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆ ಆದರೆ ಸರ್ಕಾರ ರಚನೆಗೆ ಹತ್ತಿರ ಆಗ್ತೀವಿ, ಹೀಗಂತ ಬಿಜೆಪಿ ನಾಯಕರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಮುಖ್ಯವಾಗಿ ಅಮಿತ್ ಶಾ ಅವರಿಗೆ. ಯಾಕೆ ಕೇಳಿದ್ರೆ TVK ಪಕ್ಷ ಇದೆಯಲ್ಲ, ವಿಜಯ್ ತಳಪತಿ ಸ್ಥಾಪನೆ ಮಾಡಿರುವಂಥ TVK ಪಕ್ಷ, ಅವರಿಗೆ ದೊಡ್ಡದಾದಂಥ ಪಾಪ್ಯುಲಾರಿಟಿ ಇದೆ. ಅವರಿಗೆ ಹೋದಲ್ಲಿ ಜನ ಸೇರ್ತಾ ಇದ್ದಾರೆ, ಜನರು ಕೂಡ TVKಯ ಬಗ್ಗೆ ಆಕರ್ಷಿತರಾಗಿದ್ದಾರೆ. ಆದರೆ ಮಿತ್ರರೇ, TVK ದೊಡ್ಡ ಪ್ರಮಾಣದಲ್ಲಿ DMKಗೆ ಹಾನಿ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ DMK ವೋಟ್ಗಳನ್ನು ಡಿವೈಡ್ ಮಾಡುವಂಥದ್ದು ಪಕ್ಕಾ ಆಗಿದೆ. ಈ ಕಾರಣದಿಂದ ಅಮಿತ್ ಶಾ ಅಂದುಕೊಳ್ತಾ ಇದ್ದಾರೆ, TVK ಜೊತೆಗೆ ಮೈತ್ರಿ ಬೇಡ. ವಿಜಯ್ ತಳಪತಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅವರು DMKಯ ವೋಟನ್ನು ದೊಡ್ಡ ಪ್ರಮಾಣದಲ್ಲಿ ವಿಭಜನೆ ಮಾಡ್ತಾರೆ. ಒಂದು ವೇಳೆ ವಿಜಯ್ ತಳಪತಿ ಅವರು ಬಹಳ ದೊಡ್ಡ ಪ್ರಚಾರವನ್ನು ಮಾಡಿ ತಮಿಳುನಾಡು ರಾಜಕಾರಣದಲ್ಲಿ ಒಂದು 10-15% ವೋಟನ್ನು ತೆಗೆದುಕೊಂಡ್ರು, ಅದು DMKಯ ವೋಟ್ಗಳಾಗಿದ್ವು ಅಂತಾದರೆ ಬಹಳ ಈಸಿಯಾಗಿ DMK ಮತ್ತು ಬಿಜೆಪಿಯ ಮೈತ್ರಿಕೂಟ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ. ಅದು ಹೇಗೆ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. 2021ರ ವಿಧಾನಸಭಾ ಚುನಾವಣೆಯಲ್ಲಿ DMK ನೇತೃತ್ವದ ಮೈತ್ರಿಕೂಟ 45.38% ವೋಟನ್ನು ಪಡೆದುಕೊಂಡಿತ್ತು. ಅವರಿಗೆ ಸೀಟ್ ಎಷ್ಟು ಬಂದಿತ್ತು? 159 ಸೀಟ್ಗಳು ಬಂದಿದ್ವು.
ಅದೇ ಮಿತ್ರರೇ, NDA ಮೈತ್ರಿಕೂಟ ಇತ್ತು. ಅಣ್ಣಾ DMK ಮತ್ತು ಬಿಜೆಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. ಆ ಮೈತ್ರಿಕೂಟಕ್ಕೆ 39.71% ವೋಟ್ ಬಂದಿತ್ತು. ಆದರೆ ಸೀಟುಗಳು ಬಂದಿದ್ದೆಷ್ಟು? ಕೇವಲ 70+ ಅಷ್ಟೇ. ದೊಡ್ಡ ಪ್ರಮಾಣದಲ್ಲಿ ಸೀಟ್ನಲ್ಲಿ ವ್ಯತ್ಯಾಸ ಆಗಿತ್ತು. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವೋಟ್ಗಳು ಡಿವೈಡ್ ಆಗ್ಬಿಡ್ತು. ಬಿಜೆಪಿ ಏಕಾಂಗಿಯಾಗಿ NDA ಮೈತ್ರಿಕೂಟವನ್ನು ಮಾಡಿ ಚುನಾವಣೆಯನ್ನು ಎದುರಿಸಿತು, 18% ವೋಟನ್ನು ತೆಗೆದುಕೊಳ್ತು. ಅಣ್ಣಾ DMK ಇನ್ನೊಂದು ಸಣ್ಣ ಪುಟ್ಟ ಪಕ್ಷಗಳನ್ನು ಹಾಕೊಂಡು ಅವರು ಚುನಾವಣೆಯನ್ನು ಎದುರಿಸಿದ್ರು, ಅವರಿಗೆ ಕೇವಲ 23% ವೋಟ್ ಬಂತು. DMK ಮೈತ್ರಿಕೂಟ ಇತ್ತಲ್ಲ, ಅಂದ್ರೆ INDIA ಮೈತ್ರಿಕೂಟ, ಅವರು 46% ವೋಟ್ಗಳನ್ನು ಪಡೆದು 39ಕ್ಕೆ 39 ಸೀಟ್ಗಳನ್ನು ಗೆದ್ದುಕೊಂಡ್ರು. ತಮಿಳುನಾಡನ್ನು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. ಯಾಕೆ ಹೀಗಾಯ್ತು ಕೇಳಿದ್ರೆ, ಬಿಜೆಪಿ ಮತ್ತು ಅಣ್ಣಾ DMK ಬೇರೆ ಆಗಿದ್ದರ ಲಾಭ DMKಗಾಯಿತು. ಅದೇ ಮುಂದಿನ ಬಾರಿ ತಳಪತಿ ವಿಜಯ್ ಅವರ ಪಕ್ಷ ಅಂದರೆ TVK ಸರಿಸುಮಾರು ಒಂದು 10ರಿಂದ 15% ವೋಟನ್ನು ಪಡೆದುಕೊಂಡು ಅದು DMKಯ ವೋಟ್ಗಳಾಗಿದ್ದರೆ, ಈಗ DMK ಪಕ್ಷ ಏನು 46% ವೋಟನ್ನು ಪಡಿತಾ ಇದೆ, ಅದು 35ರಿಂದ 36%ಗೆ ಕುಸಿಯುತ್ತೆ. 35ರಿಂದ 36% ಅವರು ವೋಟ್ ಪಡೆದಿದ್ದೆ ಆದರೆ ಅವರ ಸೀಟ್ಗಳು ಕೂಡ 60ರಿಂದ 70ಕ್ಕೆ ನಿಂತು ಹೋಗುತ್ತೆ. ಅವರಿಗೆ ಬಹುಮತ ಬರೋದಿಲ್ಲ, ಅಧಿಕಾರದ ಹತ್ತಿರಕ್ಕೆ ಕೂಡ ಅವರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಮತ್ತು ಅಣ್ಣಾ DMK ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ 40%ಗಿಂತ ಹೆಚ್ಚು ವೋಟ್ ಪಡೆದಿದ್ದೆ ಆದರೆ ಈಸಿಯಾಗಿ 118ರ ಮಾರ್ಕನ್ನು ರೀಚ್ ಆಗಬಹುದು. ಹೀಗಂತ ಅಮಿತ್ ಶಾ ಅವರು ಒಂದು ದೂರದೃಷ್ಟಿಯ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಇದನ್ನು ಅಣ್ಣಾ DMK ಅವರಿಗೆ ಕನ್ವೆ ಮಾಡುವ ಕೆಲಸವನ್ನು ಕೂಡ ಬಿಜೆಪಿ ಅವರು ಮಾಡಿದ್ದಾರೆ. ಆದರೆ ಅಣ್ಣಾ DMKಗೂ ಮೈತ್ರಿ ಬೇಕಾಗಿದೆ. ಆದರೆ ಅವರಿಗಿರುವಂತಹ ಅಡೆತಡೆಗಳೇನು ಗೊತ್ತಾ? ಅಣ್ಣಾಮಲೈ ಅವರು. ಈ ಪಳನಿಸ್ವಾಮಿ ದೆಹಲಿಗೆ ಹೋದ್ರಲ್ಲ, ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರಿಟ್ಟಂತಹ ಡಿಮ್ಯಾಂಡ್ ಏನು ಗೊತ್ತಾ? ಅಣ್ಣಾಮಲೈ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಳ್ಳಿ. ಅಣ್ಣಾಮಲೈ ಅವರು ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಬಾರದು. ನಾವು ಈಗಲೂ ಕೂಡ ನಿಮ್ಮ ಜೊತೆಗೆ ಮೈತ್ರಿಗೆ ಸಿದ್ಧ ಇದ್ದೀವಿ. ನಮಗೂ ಕೂಡ ಮೈತ್ರಿ ಬೇಕಾಗಿದೆ. ಆದರೆ ನಮ್ಮ ಮೈತ್ರಿಗೆ ತೊಡಕಾಗಿರುವಂತಹದ್ದು ಅಣ್ಣಾಮಲೈ ಅವರು. ಹೀಗಂತ ಒಂದು ಷರತ್ತನ್ನ ಪಳನಿಸ್ವಾಮಿ ಅವರು ಅಮಿತ್ ಶಾ ಮುಂದಿಟ್ಟಿದ್ದಾರೆ. ಪಳನಿಸ್ವಾಮಿ ಅವರು ಯಾಕೆ ಈ ಷರತ್ತನ್ನ ಇಟ್ರು ಅಂತಂದ್ರೆ, ಬಹುತೇಕರು ಏನ್ ಹೇಳ್ತಾರೆ ಗೊತ್ತಾ? ಈ ಹಿಂದೆ ಅಣ್ಣಾಮಲೈ ಅವರು ಅಣ್ಣಾ DMKಯನ್ನ ಟೀಕಿಸಿದ್ರು. ಅಣ್ಣಾ DMKಯ ಈ ಹಿಂದೆ ಬಹಳ ದೊಡ್ಡ ನಾಯಕರಾಗಿದ್ದಂತಹ ಅಣ್ಣಾ ದುರೈ ಅವರನ್ನ ಟೀಕಿಸಿದ್ರು. ಜಯಲಲಿತಾ ಅವರ ಬಗ್ಗೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರು. ಈ ಕಾರಣಕ್ಕಾಗಿ ಪಳನಿಸ್ವಾಮಿ ಇಂತಹ ಷರತ್ತನ್ನು ಇಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆದರೆ ವಾಸ್ತವತೆ ಅದಲ್ಲ. ಮಿತ್ರರೇ, ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಅದನ್ನ ಈಗಲೂ ನೆನಪಿನಲ್ಲಿ ಇಟ್ಕೊಂಡು ಅಣ್ಣಾಮಲೈ ಅವರು ನಮ್ಮನ್ನು ಟೀಕಿಸಿದ್ರು ಅಂತ ಅವರನ್ನು ದೂರ ಇಡುವಂತಹ ಸ್ಥಿತಿಯಲ್ಲಿ ಅಣ್ಣಾ DMK ಇಲ್ಲ. ಯಾಕೆ ಪಳನಿಸ್ವಾಮಿ ಅವರು ಅಷ್ಟೊಂದು ಅಣ್ಣಾಮಲೈ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಣ್ಣಾಮಲೈ ಅವರ ಪಾಪ್ಯುಲಾರಿಟಿ ತಮಿಳುನಾಡಿನಲ್ಲಿ ಅಷ್ಟರ ಮಟ್ಟಿಗೆ ರೈಸ್ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಅಣ್ಣಾಮಲೈ ಅವರು ನಮಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗ್ತಾರೆ. ಸುಮ್ಮನೆ ಒಂದು ಪರಿಸ್ಥಿತಿಯನ್ನು ಊಹೆ ಮಾಡಿಕೊಳ್ಳಿ. ಅಣ್ಣಾ DMK ಮತ್ತು ಬಿಜೆಪಿ ಮೈತ್ರಿಕೂಟ 2026ರ ಚುನಾವಣೆಯನ್ನು ಎದುರಿಸುತ್ತೆ. ಇಬ್ಬರಿಗೂ ಸೇರಿ ಒಟ್ಟೊಂದು 118ರಿಂದ 120 ಸೀಟ್ಗಳು ಬರುತ್ತೆ. ಒಂದು ಸರಳ ಬಹುಮತದ ಸರ್ಕಾರ ರಚಿಸುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ತಮಿಳುನಾಡಿನ ರಾಜಕಾರಣದಲ್ಲಿ ಇದ್ದಿದ್ದೇ ಆದ್ರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ? ಅಣ್ಣಾಮಲೈ ಅವರನ್ನ DCM ಮಾಡಿ, ಪಳನಿಸ್ವಾಮಿ ಅವರೇ ನೀವೇ CM ಆಗಿ. ಒಂದು ವೇಳೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ DCM ಆದ್ರು ಅಂತಾದ್ರೆ ಇಡೀ ಸರ್ಕಾರದ ಕಂಟ್ರೋಲ್ ಅನ್ನು ಅವರು ತೆಗೆದುಕೊಳ್ತಾರೆ. ಅಣ್ಣಾಮಲೈ ಸ್ವಭಾವನೆ ಆಗಿದೆ. ಯಾಕೆಂದ್ರೆ ಅವರು IPS ಸ್ಟೈಲ್ ನಲ್ಲಿ ಕೆಲಸ ಮಾಡುವಂತವರು. ಯಾವ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅನ್ನುವಂಥದ್ದು ಅಣ್ಣಾಮಲೈ ತುಂಬಾ ಚೆನ್ನಾಗಿ ಗೊತ್ತು. ಇದನ್ನ ಅರ್ಥ ಮಾಡ್ಕೊಂಡಿರುವಂತಹ ಪಳನಿಸ್ವಾಮಿ, ಒಂದು ವೇಳೆ ಅಣ್ಣಾಮಲೈ ಅವರು DCM ಆಗಿ ಸರ್ಕಾರದ ಭಾಗವಾಗಿದ್ದೇ ಆದ್ರೆ ಸರ್ಕಾರದ ಕಂಟ್ರೋಲ್ ನನ್ನ ಬಳಿಯಲ್ಲಿ ಇರೋದಿಲ್ಲ, ಅಣ್ಣಾಮಲೈ ಪವರ್ ಸೆಂಟರ್ ಆಗ್ಬಿಡ್ತಾರೆ ಅಂತ ಪಳನಿಸ್ವಾಮಿಗೆ ಒಂದು ಆತಂಕ ಶುರುವಾಗಿದೆ. ಇದೇ ಕಾರಣದಿಂದ ಇದು ಸರಿಯಾದ ಸಮಯ. ಮೈತ್ರಿಯ ಸಂದರ್ಭದಲ್ಲೇ ಅಣ್ಣಾಮಲೈ ಅವರನ್ನ ತಮಿಳುನಾಡು ರಾಜಕಾರಣದಿಂದ ಹೊರಗೆ ಕಳಿಸಿದ್ದೇ ಆದ್ರೆ ನಮಗೆ ಲಾಭ ಆಗುತ್ತೆ. ನಾಳೆ ಈ ಎಲ್ಲ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಂಡು ಅಮಿತ್ ಶಾ ಅವರ ಬಳಿಯಲ್ಲಿ ಆ ಷರತ್ತನ್ನು ಇಟ್ಟಿದ್ದಾರೆ. ಆದರೆ ಇಲ್ಲಿ ಸಣ್ಣದಾಗಿ ಒಂದು ಲೆಕ್ಕಾಚಾರ ತಪ್ಪುವಂತಹ ಆತಂಕ ಕೂಡ ಇದೆ. ಈಗ ಅಣ್ಣಾಮಲೈ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಅನ್ನು 11%ಗೆ ತಂದು ನಿಲ್ಲಿಸಿದ್ದಾರೆ. NDA ವೋಟ್ ಪರ್ಸೆಂಟೇಜ್ 18% ಅನ್ನು ಕ್ರಾಸ್ ಆಗಿದೆ. ಇದೆಲ್ಲವೂ ಆಗಿದ್ಯಾಕೆ? ಅಣ್ಣಾಮಲೈ ಕಾರಣದಿಂದಾಗಿ. ಅದು ಹೇಗೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. 2014ರಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇತ್ತು. ಅದರ ತಮಿಳುನಾಡಿನಲ್ಲಿ ಅಲೆ ಕಾಣೋದಕ್ಕೆ ಸಿಕ್ಕಿತ್ತಾ? ಇಲ್ಲ. 2019ರಲ್ಲೂ ಕೂಡ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ದುಪ್ಪಟ್ಟಾಗಿತ್ತು. ಬಿಜೆಪಿಯ ಸೀಟ್ಗಳು ಎಲ್ಲಿಂದ ಎಲ್ಲಿಗೆ ಹೋಗಿ ನಿಂತುಬಿಟ್ವು. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಶಸ್ಸು ಸಿಕ್ಕಿತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗೆ 2024ರಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಅಷ್ಟು ಬಲವಾಗಿರಲಿಲ್ಲ. ಬಿಜೆಪಿಯ ಸೀಟ್ಗಳು ಬಹಳ ಕುಸಿತ ಕಂಡಿದೆ. ಆದರೂ ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಅಲ್ಲ. ಅಂದ್ರೆ ತಮಿಳುನಾಡಿನ ಜನ ಹೊರಗಿನ ವ್ಯಕ್ತಿಗಳನ್ನ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ. ಅವರೀಗಲೂ ಕೂಡ ದ್ರಾವಿಡ ಪಾಲಿಟಿಕ್ಸ್ ನಲ್ಲೇ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತವರು. ಅಂತಹದ್ರಲ್ಲೂ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತಂದ್ರೆ ಅವರೆಲ್ಲರೂ ಕೂಡ ಅಣ್ಣಾಮಲೈ ಬಗ್ಗೆ ನಂಬಿಕೆಯನ್ನು ಇಟ್ಟಿದ್ರು. ಅಣ್ಣಾಮಲೈಯಲ್ಲಿ ನಾಯಕತ್ವದ ಗುಣ ಇದೆ, ಅಣ್ಣಾಮಲೈ ತಮಿಳುನಾಡಿಗೆ ಏನೋ ಒಂದು ಮಾಡೋದಕ್ಕೆ ಶಕ್ತರಿದ್ದಾರೆ ಅಂತ ಅವರೆಲ್ಲರೂ ನಂಬಿದ್ರು. ಇದೇ ಕಾರಣದಿಂದಾಗಿ 2-3% ವೋಟ್ನಲ್ಲಿದ್ದಂತಹ ಬಿಜೆಪಿ NDA ಮೈತ್ರಿಕೂಟವನ್ನು ಮಾಡಿಕೊಂಡು 18%ಗೆ ಹೋಯಿತು. ಇದಕ್ಕೆಲ್ಲ ಕಾರಣ ಅಣ್ಣಾಮಲೈ ಅವರು. ಈಗ ಅಣ್ಣಾ DMK ಹೇಳ್ತಾ ಇದೆ, ಅಣ್ಣಾಮಲೈ ನಾಯಕತ್ವ ಬೇಡ, ಅವರನ್ನು ನೀವು ಬೇಕಾದ್ರೆ ಕೇಂದ್ರಕ್ಕೆ ಶಿಫ್ಟ್ ಮಾಡಿ. ತಮಿಳುನಾಡು ರಾಜಕಾರಣದಲ್ಲಿ ಅಣ್ಣಾಮಲೈ ಇರಬಾರದು ಅನ್ನುವ ರೀತಿಯಲ್ಲಿ ಅಣ್ಣಾ DMK ಮಾತನಾಡ್ತಾ ಇದೆ. ಆದರೆ ಬಿಜೆಪಿಗಿರುವ ಆತಂಕ ಏನು ಗೊತ್ತಾ? ಅಣ್ಣಾಮಲೈ ಕಾರಣದಿಂದಾಗಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ.
ಈಗ ಅಣ್ಣಾಮಲೈ ಅವರನ್ನೇನಾದ್ರೂ ಬದಿಗೆ ಸರಿಸಿದ್ದೆ ಆದ್ರೆ ಅವರೆಲ್ಲರೂ ಕೂಡ ಡಿಸ್ಟರ್ಬ್ ಆಗ್ತಾರೆ. ಈ ಹಿಂದೆ 18% NDAಗೆ ಬಂದಂತಹ ಓಟು ಮುಂದಿನ ಚುನಾವಣೆಯಲ್ಲಿ ಬಂದೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ ವೋಟ್ ಶೇರ್ ಮತ್ತೆ 2-3%ಗೆ ಕುಸಿದ್ರೆ ಪಕ್ಷದ ಗತಿ ಏನಾಗಬೇಕು? ಹೀಗಾಗಿ ಬಿಜೆಪಿಗೆ ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿದೆ. ಆದರೂ ಸಹ ಅಮಿತ್ ಶಾ ಅವರು ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿ ಅಣ್ಣಾಮಲೈ ಬಳಿಯಲ್ಲಿ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ. ಮುಂದೇನ್ ಮಾಡ್ತಾರೆ? ಅಣ್ಣಾಮಲೈ ಅವರನ್ನ ಕೈ ಬಿಟ್ಬಿಡ್ತಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪಕ್ಷದ ಮೂಲಗಳು ಏನ್ ಹೇಳ್ತಾ ಇದಾವೆ ಅಂತಂದ್ರೆ ಅಣ್ಣಾಮಲೈ ಅವರನ್ನ ಸೆಂಟ್ರಲ್ ಪಾಲಿಟಿಕ್ಸ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. 2 ರೀತಿಯ ವಾದಗಳಿದೆ. ಒಂದೇನು ಕೇಳಿದ್ರೆ ಅಣ್ಣಾಮಲೈ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡುವಂತಹದ್ದು. ಆ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಯಾಕೆಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅಣ್ಣಾಮಲೈ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದೆ. ಅವರು ಮಂತ್ರಿ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಹೆಸರು ತರ್ತಾರೆ, ಪಕ್ಷಕ್ಕೆ ಸೇವೆ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಇಬ್ಬರೂ ನಾಯಕರಿಗಿದೆ. ಈ ವಾದವೇ ಸತ್ಯ ಅಂತಾದ್ರೆ ಅಣ್ಣಾಮಲೈ ಅವರು ಟೋಟಲಿ ತಮಿಳುನಾಡು ಪಾಲಿಟಿಕ್ಸ್ ನಿಂದ ಹೊರ ಹೋಗ್ತಾರೆ. 1 ವರ್ಷದ ಒಳಗಾಗಿ ಬರುವಂತಹ ತಮಿಳುನಾಡು ಚುನಾವಣೆಗೆ ಅವರು ಮತ್ತೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಯಾಕೆಂದ್ರೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಾರೆ. ಇನ್ನೊಂದು ವಾದ ಏನು ಕೇಳಿದ್ರೆ ಅಣ್ಣಾಮಲೈ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಸದ್ಯದಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾಗ್ತಾರೆ, ಹೊಸ ಅಧ್ಯಕ್ಷರು ಬರ್ತಾರೆ. ಆಗ ಪದಾಧಿಕಾರಿಗಳ ನೇಮಕ ಕೂಡ ಆಗುತ್ತೆ. ಅಂದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ನೇಮಕ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನ ಕೊಟ್ಟು ಯಾವುದಾದ್ರೂ ಒಂದು ಪ್ರಮುಖ ರಾಜ್ಯದ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಹಾಗೇನಾದ್ರೂ ಆಗಿದ್ದೆ ಆದ್ರೆ ಅಣ್ಣಾಮಲೈ ಅವರನ್ನ ಮುಂದಿನ ಚುನಾವಣೆಯಲ್ಲಿ ತಮಿಳುನಾಡಿನಿಂದ ಮತ್ತೆ ಸ್ಪರ್ಧೆ ಮಾಡಿಸಲಾಗುತ್ತೆ. 2026ರ ಬಳಿಕ ಅಣ್ಣಾಮಲೈ ಅವರು ತಮಿಳುನಾಡು ರಾಜಕಾರಣದಲ್ಲಿ ಮತ್ತೆ ಮುಂದುವರಿತಾರೆ. ಅಂತಹ ಒಂದು ಸನ್ನಿವೇಶವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ಒಟ್ಟಿನಲ್ಲಿ ಮಿತ್ರರೇ, ಅಣ್ಣಾಮಲೈ ಅವರು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಕೊಟ್ಟಿರಬಹುದು. ಅಂದ್ರೆ ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ. ಮುಂದೆ ಅಣ್ಣಾಮಲೈ ಅವರ ಭವಿಷ್ಯ ಕತ್ತಲಾಗ್ಬಿಡುತ್ತೆ, ಅವರನ್ನು ರಾಜಕೀಯವಾಗಿ ಬದಿಗೆ ಸರಿಸಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಹಾಗಾಗೋದಿಲ್ಲ. ಯಾಕೆಂದ್ರೆ ಅಣ್ಣಾಮಲೈ ಕೈಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಜೊತೆಗೆ ಅವರಿಗೆ ಬದ್ಧತೆ ಕೂಡ ಇದೆ. ಅವರು ದಿನದಲ್ಲಿ 24 ಗಂಟೆ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ. ಇಂತಹದ್ದು ಮಾಡಬೇಕು ಅಂತಂದ್ರೆ ಅದಕ್ಕೆ 100% ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇದೇ ಕಾರಣದಿಂದ ಅಮಿತ್ ಶಾ ಕೂಡ ಅವರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ನರೇಂದ್ರ ಮೋದಿ ಅವರಿಗೆ ಅಣ್ಣಾಮಲೈ ಬಗ್ಗೆ ಬಹಳ ದೊಡ್ಡದಾದಂತಹ ನಂಬಿಕೆ ಇದೆ. ಹೀಗಾಗಿ ಪಕ್ಷ ಅವರನ್ನ ಕೈ ಬಿಡುವಂತಹ ಸಾಧ್ಯತೆ ಶೂನ್ಯದಲ್ಲಿ ಶೂನ್ಯ. ಹಾಗಾದ್ರೆ ಸದ್ಯದ ತಮಿಳುನಾಡು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ